ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಉಪಚುನಾವಣೆ ಫಲಿತಾಂಶ ಲೈವ್. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವು. ಯಾರಿಗೆಷ್ಟು ಮತ? ಕರ್ನಾಟಕ ಉಪಚುನಾವಣೆ ಮತ ಎಣಿಕೆ ಆರಂಭವಾಗಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ವೈಎಸ್ ಮೇಟಿ ಪುತ್ರ ಉಮೇಶ್ ಮೇಟಿ, ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸ್ಪರ್ಧೆ ಮಾಡಿದ್ದರು. ಆರಂಭಿಕ 2 ಸುತ್ತುಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ. ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದು, ಮೇಟಿ ಕೊನೆಗೆ 21,000 ಮತಗಳ ಅಂತರದಿಂದ ಜಯಗಳಿಸಿದರು. ಎಚ್ವೈ ಮೇಟಿಯವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ, ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸ್ಪರ್ಧಿಸಿದ್ದರು. 2 ಪಕ್ಷದಿಂದ ಘಟನಾನುಘಟಿಗಳು ಭರ್ಜರಿ ಪ್ರಚಾರ ನಡೆಸಿದ್ದರು. ಕೊನೆಗೆ ಕಾಂಗ್ರೆಸ್ಗೆ ಗೆಲುವಾಗಿದೆ. ಚುನಾವಣೆಯಲ್ಲಿ ಒಟ್ಟಾರೆ ಕಾಂಗ್ರೆಸ್ 9,19,941 ಮತಗಳನ್ನು, ಬಿಜೆಪಿ 76,025 ಮತಗಳನ್ನು ಪಡೆದುಕೊಂಡಿದೆ. 21,866 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಜಯಭೇರಿ ಎಂದು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. 2023ರ ಚುನಾವಣೆಯಲ್ಲಿ ಎಚ್ವೈ ಮೇಟಿ 5,000 ಮತಗಳ ಅಂತರದಿಂದ ಗೆದ್ದಿದ್ದರು. ಈಗ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಯೋಜನೆಗಳೇನು? ಸಹಜವಾಗಿ ಕಾಂಗ್ರೆಸ್ಗೆ ನಗರ ಪ್ರದೇಶದಲ್ಲಿ ಹೆಚ್ಚಿನ ಮತಗಳು ಬರಲ್ಲ ಅನ್ನುವಂಥ ಒಂದು ಮಾತುಗಳಿತ್ತು. ಆದರೆ ಆ ಒಂದು ಆರೋಪನೂ ಅಲ್ಲಗಳದು ಈ ಸಾರಿ ನಗರ ಪ್ರದೇಶದಲ್ಲೂ ಸಹಿತ ತಮಗೆ ದಾಖಲೆ ಮತಗಳು ಬಂದು ಈ ಬಗ್ಗೆ ತಾವೇನು ಹೇಳ್ತೀವಿ? ಅದೆಲ್ಲ ಸುಳ್ಳು. ಬಾಲ್ಗಡೆ ಮತಕ್ಷೇತ್ರ ಸಿಟಿ ಬೇರೆ, ಹಳ್ಳಿ ಬೇರೆ, ಎಲ್ಲರೂ ಒಂದೇ. ನಮಗೆ ಸಮಸ್ಯೆ ಇಲ್ಲ, ಎಲ್ಲ ಕೂಡ ಈ ಗೆಲುವನ್ನ ಯಾರಿಗೆ ಸಮರ್ಪಿಸ್ತಾರೆ? ಮತದಾರ ಪ್ರಭುಗಳು ದೇವರು. ಇಲ್ಲಿ ಬರ್ರಿ ಸರ್.